ಕಾಂಗ್ರೆಸ್ ಆಡಳಿತದಲ್ಲಿ ಕರ್ನಾಟಕದ ಪ್ರಗತಿಯ ಚಕ್ರ ನಿಂತಿದೆ. ಬೆಲೆ ಏರಿಕೆಯು ಗಗನಕ್ಕೇರಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯು ಸಂಪೂರ್ಣವಾಗಿ ಕುಸಿದಿದೆ. ಈ ಸರ್ಕಾರ ಕೇವಲ ಪೊಳ್ಳು ಭಾಷಣ ಮತ್ತು ಆರೋಪ ಪ್ರತ್ಯಾರೋಪಗಳಲ್ಲಿ ಕಾಲ ಕಳೆಯುತ್ತಿದೆ. ಜನರ ಕಷ್ಟಗಳಿಗೆ ಸ್ಪಂದಿಸದೆ ಅಭಿವೃದ್ಧಿಯನ್ನು ಮರೆತು ಕೇವಲ ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ಈ ವರ್ತನೆಯೇ ಅದರ ನಿಜವಾದ ಜನವಿರೋಧಿ ಮುಖವನ್ನು ಬಯಲು ಮಾಡಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಆರೋಪ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳಿ ಹಿಡಿದು ಜನತೆ ನಿತ್ಯ ಭಯದಲ್ಲಿ ಬದುಕುತ್ತಿದ್ದರೆ ನನಗೇನು ಮಾಹಿತಿ ಇಲ್ಲ, ಅವಘಡ ನಡೆದರೆ ನನಗೇನು ಗೊತ್ತಿಲ್ಲ ಎಂದು ಜಾರಿಕೊಳ್ಳುತ್ತಾರೆ ನಮ್ಮ ಗೃಹ ಸಚಿವರು. ಅತ್ಯಾಚಾರ, ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳನ್ನು ದೊಡ್ಡ ನಗರಗಳಲ್ಲಿ ಇದೆಲ್ಲ ಸಾಮಾನ್ಯ ಎನ್ನುವ ಇಂತಹ ಬೇಜವಾಬ್ದಾರಿ ಮಂತ್ರಿಗಳಿಂದ ರಾಜ್ಯಕ್ಕೆ ರಕ್ಷಣೆ ಸಿಗುತ್ತದೆ ಎಂಬ ಯಾವ ಭರವಸೆಯೂ ಉಳಿದಿಲ್ಲ ಎಂದು ಹೇಳಿದರು. ಕಾಂಗ್ರೆಸ್ ಆಡಳಿತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರಿಪಬ್ಲಿಕ್ ಆಫ್ ದಕ್ಷಿಣ ಕನ್ನಡವಾಗಿ ಮಾರ್ಪಟ್ಟಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಹಿಂದೂ ಕಾರ್ಯಕರ್ತರ ಸರಣಿ ಹತ್ಯೆಗಳು ಇದಕ್ಕೆ ಸಾಕ್ಷಿಯಾಗಿವೆ. ಆಡಳಿತ ಯಂತ್ರವು ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿದೆ. ಅರುಣ್ ಪುತ್ತಿಲ ಹಾಗೂ ಅವರೊಂದಿಗಿನ ಇನ್ನು 36 ಮಂದಿಯ ಗಡೀಪಾರು ಆದೇಶಗಳು ಸರ್ಕಾರದ ಈ ದಮನಕಾರಿ ಮತ್ತು ಸರ್ವಾಧಿಕಾರಿ ಧೋರಣೆಗೆ ಇತ್ತೀಚಿನ ಸ್ಪಷ್ಟ ಉದಾಹರಣೆ ಎಂದು ಹೇಳಿದರು. ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರು ರಿಪಬ್ಲಿಕ್ ಆಡಳಿತವನ್ನ ತೊಗಲಕ್ ದರ್ಬಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಲಬುರಗಿಗೆ ಪ್ರಿಯಾಂಕಾ ಖರ್ಗೆ ಅವರು, ಬೆಳಗಾವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇನ್ನು ಇದಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಉಡುಪಿಗೆ ಹರಿಪ್ರಸಾದ್ ಅವರು, ಶಿವಮೊಗ್ಗಕ್ಕೆ ಮಧು ಬಂಗಾರಪ್ಪ, ದಕ್ಷಿಣ ಕನ್ನಡಕ್ಕೆ ಯುಟಿ ಖಾದರ್, ಧಾರವಾಡಕ್ಕೆ ಸಂತೋಷ್ ಲಾಡು. ಇವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇದು ಅಧಿಕಾರ ನಮಗ ಶಾಶ್ವತವಾಗಿ ನಮಗೊಂದು ಇಷ್ಟು ವರ್ಷ ಬರೆದ್ಬಿಟ್ಟಿದ್ದಾರೆ ಅನ್ನೋ ರೀತಿ ಇವ್ರು ನಡ್ಕೊಂತಿದ್ದಾರೆ. ಏನಾಗಿದೆ ಅಂದ್ರೆ ಇವತ್ತ ಭಾರತೀಯ ಜನತಾ ಪಕ್ಷದ ಪರವಾಗಿ ಯಾರಾದರೂ ಪೋಸ್ಟ್ ಮಾಡಿದ್ರೆ, ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಯಾರಾದರೂ ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ಪ್ರಚಾರ ಮಾಡಲಿಕ್ಕೆ, ಅವ್ರು ಮಾಡಿದಂಥ ವೈಫಲ್ಯಗಳನ್ನು ಎತ್ತಿ ತೋರಿಸಲಿಕ್ಕೆ ಯಾರಾದರೂ ನಮಗ ಮಾಧ್ಯಮದ ನಮ್ಮ ಸೋಷಿಯಲ್ ಮೀಡಿಯಾದವರು ಅದ್ರ ಬಗ್ಗೆ ಒಂದು ಇದನ್ನ ಪೋಸ್ಟ್ ಮಾಡಿದ್ರೆ ಅವ್ರ ಮೇಲೆ ಅನಾವಶ್ಯಕವಾಗಿ ಕೇಸ್ಗಳನ್ನು ದಾಖಲು ಮಾಡ್ತಕ್ಕಂಥದ್ದು. ಸುಮ್ಮನೆ ಅವ್ರ ಮನೆಗೆ ಹೋಗಿ ಪೊಲೀಸರು ನಿಂತು ಅವ್ರ ಮನೆ ಹತ್ರ ಹೋಗಿ ಇವ್ರು ಒತ್ತಡಕ್ಕೆ ಹೆಂಗಾಗಿದ್ದಾರೆ ಪೊಲೀಸರು ಅಂದ್ರೆ, ಅವ್ರ ಒತ್ತಡಕ್ಕೆ ಹೋಗಿ ಆ ಕಾರ್ಯಕರ್ತರ ಮನೆ ಮುಂದೆ ನಿಂತು GPRS ಫೋಟೋ ಕಳಿಸ್ಬೇಕು. ಈಗ ನಾ ಹೇಳಿದ್ನಲ್ಲ ಅಂಥ ವ್ಯಕ್ತಿಗಳಿಗೆ. ಅಂಥ ಪರಿಸ್ಥಿತಿ ಈ ರಾಜ್ಯದ ಪೊಲೀಸ್ ವ್ಯವಸ್ಥೆಗೆ ಇದೊಂದು ಕಾಂಗ್ರೆಸ್ ಆಡಳಿತ ಒಂದು ಮಾರಕವಾಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಪೊಲೀಸರು ಹೆಂಗಾಗಿದ್ದಾರೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರನ್ನೋ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಅವರು ನಡ್ಕೊಂತ ಇದ್ದಾರೆ. ನಿನ್ನೆ ನೋಡಿ ಎಂಥ ವೈಫಲ್ಯ ಅದು. ಕುಂಭಮೇಳವನ್ನು ಟೀಕಿಸ್ತಿದ್ದಂಥವ್ರು ಇವತ್ತು ಏನು ಮಾತಾಡ್ತಾರೆ? ಇವತ್ತು ಕೋಟ್ಯಾನುಗಟ್ಟಲೆ ಜನ ಬಂದಂಥ ಕುಂಭಮೇಳದಲ್ಲಿ ಆದಂಥ ಒಂದು ಘಟನೆಯನ್ನು ಟೀಕಿಸುವಂಥವ್ರು ಇದಕ್ಕೇನು ಉತ್ತರ ಕೊಡ್ತಾರೆ ಇವತ್ತು ಕಾಂಗ್ರೆಸ್ಸಿಗರು? ಇವತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಸ್ವಪ್ರತಿಷ್ಠೆಗೆ ನಿನ್ನೆ ಕಾರ್ಯಕ್ರಮ, ಅಂತ ಘಟನೆ ಆದರೂ ಕೂಡ ಮುಂದಿನ ಕಾರ್ಯಕ್ರಮವನ್ನು ಮುನ್ನಡೆಸಿದ್ರಲ್ಲ ಇವರು. ಅಷ್ಟು ಜನ ಸತ್ರು ಕೂಡ ಅವ್ರಿಗೇನು ಮಾನವೀಯತೆ ಇರಲ್ಲ. ಅವ್ರಿಗೇನು ಅವ್ರ ಕುಟುಂಬದಲ್ಲಿ ಯಾರು ಏನಾದರೂ ಆಗಿದ್ರೆ ಹೀಗೆ ಮಾಡ್ತಿದ್ರ ಇವರು, ಈಗ ಮುಂದುವರಿತಿದ್ರ ಈ ಕಾಂಗ್ರೆಸ್ಸಿಗರು? ಏನು ಇವರಿಗೆ ತಮ್ಮ ಕಾಂಗ್ರೆಸ್ದವ್ರು ನಾವು ಏನೋ ಇವರೇ ಕಪ್ ಗೆಲ್ಸ್ಕೊಟ್ಟಂಗೆ ಮಾಡಿದರು. ಅವ್ರೇನು ಕೊಹ್ಲಿ ಅವರು ಆ ತಂಡ ಏನು ಆಡಿಲ್ಲ, ಇವರೇ DK ಶಿವಕುಮಾರ್ ಸಿದ್ದರಾಮಯ್ಯ ಕಪ್ ಗೆಲ್ಸ್ಕೊಟ್ಟಂಗೆ ಮಾಡಿದರು. ಅದು ನನಗೆ ಅರ್ಥ ಆಗೋದು. ಇವತ್ತು ಇಂಥ ಒಂದು ಘಟನೆ ನಡೆದ್ರು ಕೂಡ ಅವರು ಅದ್ರ ಬಗ್ಗೆ ಕಿಂಚಿತ್ತೂ ಇದಿಲ್ಲ. ಇವತ್ತಿಗೂ ಅದಕ್ಕೆ ಸರಿಯಾದ ಪರಿಹಾರ ಕೂಡ ಘೋಷಣೆ ಮಾಡಿಲ್ಲ. ಅದಕ್ಕೆ ಅವರಿಗೆ ಮನಸ್ಸಿನಲ್ಲಿ ಆ ಭಾವನೆ ಇಲ್ಲ. ಇವರು ಇಂದು ಕುಂಭಮೇಳವನ್ನು ಟೀಕಿಸಿದ್ರು ಅಂತ. ಜಗತ್ತಿನ ಅತಿ ದೊಡ್ಡ ಮೇಳ, ಜಗತ್ತಿನ, ದೇಶದಲ್ಲ ಜಗತ್ತಿನ ಅತಿ ದೊಡ್ಡ ಕುಂಭಮೇಳವನ್ನು ಟೀಕಿಸಿದ್ರು. ಇವತ್ತೇನಾಯ್ತು? ಇವತ್ತು ಈ ರಾಜ್ಯದಲ್ಲಿ ಒಟ್ಟಾರೆ ಕಾಂಗ್ರೆಸ್ ವೈಫಲ್ಯ ಆಗಿದೆ. ಇವರು ನನಗನ್ಸುತ್ತೆ ಇವರಿಬ್ಬರ ಜಿದ್ದಾಜಿದ್ದಿಯಲ್ಲಿ ಇಡೀ ರಾಜ್ಯವನ್ನ ಇವರು ಅಧೋಗತಿಗೆ ತಂದು ನಿಲ್ಲಿಸ್ತಾರೆ. ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರನ್ನ ರಕ್ಷಣೆ ಮಾಡಿದ್ದಾರೆ. ಅವರು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದರು ಅಂತೇಳಿ ಅದನ್ನ ಇದು ಮಾಡ್ತಾರೆ.
ಇವತ್ತು ಯಾರೋ ಒಂದು ಪೋಸ್ಟ್ ಹಾಕಿದ್ರು ಅಂತೇಳಿ ಮಂಗಳೂರು ಕಡೆ ಯುವಕರನ್ನ ಇವತ್ತು ಅವ್ರನ್ನ ಅರೆಸ್ಟ್ ಮಾಡುವಂಥದ್ದಾಗುತ್ತೆ. ಇವತ್ತಲ್ಲೇ ನಮ್ಮ ಹಲವಾರು ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತು ಕೇಸ್ಗಳಾಗಿದೆ. ಹಾಗೆ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ ಭಟ್ರವರು ಇವತ್ತು ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಇವತ್ತವರು ವಿದ್ಯಾದಾನ ಜೊತೆ ಅನ್ನದಾನ ವಿದ್ಯಾದಾನ ಮಾಡುವಂತವರು ಅವ್ರ ಮೇಲೆ ಇವತ್ತ ಏನೋ ಒಂದು ಸಂತಾಪ ಸಭೆಯಲ್ಲಿ ಮಾತಾಡಿದ್ರಂತ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಏನಿದು ವ್ಯವಸ್ಥೆ ಅಂದ್ರೆ ನೀವು ಕೇಸ್ ಹಾಕಿದ್ರೆ ನಾವು ಎದುರ್ಕೊಂಡ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಇದು ನಿಮ್ಗೆ ಶಾಶ್ವತ ಅಲ್ಲ. ಸ್ವಲ್ಪ ದಿನಗಳಲ್ಲಿ ನಾವು ಕೂಡ ಅಧಿಕಾರಕ್ಕೆ ಬರ್ತೀವಿ. ಈ ರಾಜ್ಯದಲ್ಲಿ ಮುಂದೆ ನಾವು ಅಧಿಕಾರಕ್ಕೆ ಬರೋರಿದ್ದೀವಿ. ಅವತ್ತ ನೀವು ಅವ್ರ ಮಾತು ಕೇಳಿ ಪೊಲೀಸರು ಮಾಡೋಂಥವ್ರು ಕೂಡ ಬಹಳ ಕೆಳಮಟ್ಟದ ವಿಚಾರಗಳನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಕೂಡ. ಇವತ್ತು ಏನಾರ ಇವ್ರದ್ದು ಕಾಂಗ್ರೆಸ್ ಅವರು ಶಾಶ್ವತವಾಗಿ ಇಲ್ಲಿ ಏನು ಪುಟ ಹೊಡ್ಕೊಂಡು ಕುಂತಿಲ್ಲ. ಮುಂದೆ ನಮಗೂ ಅಧಿಕಾರ ಬರುತ್ತೆ. ಆದ್ರೆ ಇವತ್ತು ಕಾಂಗ್ರೆಸ್ ಕೈಗೊಂಬೆಯಾಗಿ ಕೆಲಸ ಮಾಡತಕ್ಕಂತ ಪೊಲೀಸ್ ಇಲಾಖೆ ಇವತ್ತು ಗೃಹ ಸಚಿವರಿಗೆ ಏನು ಗೊತ್ತೇ ಇದೆ ಇಲ್ಲ ಅಂತಿದ್ದಾರೆ ಅವರು. ಪಾಪ ಅವರು ಇದರಲ್ಲಿ ಶೋಕೇಸ್ ಇಟ್ಟಂತ ಬೊಂಬೆ ಆದಂಗೆ ಹೇಳ್ಬಿಟ್ರು. ಅವರು ಯಾರು ಇಲ್ಲ, ಅವ್ರವ್ರ ಜಿಲ್ಲೆಗೆ ಅವರೇ ಗೃಹ ಸಚಿವರು. ಎಲ್ಲ ಜಿಲ್ಲೆಗೆ ಗೃಹ ಸಚಿವರು ನೇಮಕ ಮಾಡಿದ್ದಾರೆ. ಮತ್ತೆ ನಮ್ಮ ರಾಯಚೂರು ಜಿಲ್ಲೆಗೂ ಅದರ ಗೃಹ ಸಚಿವರು ಇನ್ನು ಅದು ಯಾರು ಅಂತ ಇಬ್ರು ಅವರಿಬ್ರು ಜಗಳದಾಗ ಅದನ್ನ ಏನೋ ಕ್ಲಿಯರ್ ಆಗಿ ಗೊತ್ತಾಗಬಹುದು. ಇವತ್ತ ಬೋಸರಾಜ್ ಅವರು ಅಥವಾ ಚರಣಪ್ರಕಾಶ್ ಪಾಟೀಲ್ ಅವರು ಅಂತೇಳಿ ಅಲ್ಲ ನಾವೇ ಹೇಳ್ತೀವಿ, ಅತಿ ಶೀಘ್ರವಾಗಿ ಹೇಳ್ತೀವಿ ಯಾರು ಅದು ಆಗ್ತಾರಂತೆ. ಈಗಾಗಲೇ ಒಂದು ವರ್ಗ ಇಲ್ಲಿ ಕೂಡ ಹೆಂಗ ಸಿದ್ದರಾಮಯ್ಯ ಅವ್ರದ್ದು DK ಶಿವಕುಮಾರ್ ಅವ್ರು ಐತಿ, ಇಲ್ಲಿ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಬಹಿರಂಗ ಆಗಬೇಕು. ಇವತ್ತು ಬೋಸರಾಜ್ ಅವರದೊಂದು, ಚರಣಪ್ರಕಾಶ್ ಪಾಟೀಲ್ ಅವರದೊಂದು ಬಣ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂತ ಅದೇ ಜಗತ್ ಜಾಹಿರ ಐತೆ. ಒಟ್ಟಾರೆ ನಮ್ಮ ನಿಲುವೇನಂದ್ರೆ, ನಾನು ನನ್ನ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಹೇಳ್ತೀನಿ, ಯಾರು ಎದೆಗುಂದಬೇಡಿ. ಅವರು ಮಾಡಿರ್ತಕ್ಕಂಥ ವೈಫಲ್ಯಗಳನ್ನ ಎತ್ತಿ ತೋರಿಸಿ ಯಾವುದೇ ಕಾರಣಕ್ಕೂ ನೀವು ಎದೆಗುಂದಬೇಡಿ. ನಿಮ್ಮ ಜೊತೆ ಭಾರತೀಯ ಜನತಾ ಪಕ್ಷ, ಇಲ್ಲಿರ್ತಕ್ಕಂಥ ಶಾಸಕರು, ಮಾಜಿ ಶಾಸಕರು, ನಿಮಗೆ ಎಲ್ಲಾ ಮುಖಂಡರು ನಿಮ್ ಜೊತೆಗಿರ್ತೀವಿ. ಅವ್ರೇನು ಕಾಂಗ್ರೆಸ್ ವೈಫಲ್ಯಗಳೇನಿದಾವ ಅವನು ಎತ್ತಿ ತೋರಿಸೋದ್ರಲ್ಲಿ ನೀವು ಯಾರು ಹಿಂದೆ ಬೀಳಬೇಡ್ರಿ. ನಿಮ್ಮ ಕಾರ್ಯವನ್ನು ನೀವು ಮುಂದುವರಿಸ್ರಿ. ನಿಮ್ಮ ಜೊತೆಗೆ ನಾವಿದ್ದೇವೆ, ಯಾರಿಗೂ ಎದೆಗುಂದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಕೂಡ ಮೊನ್ನೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೀತು. ಮೊನ್ನೆ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ನಮ್ಮ ರವಿಕುಮಾರ್ ಸರ್ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ನಮ್ದು ತಕರಾರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೇ ಪ್ರತಿಭಟನೆ ನಾವು ದಿನ ಮಾಡಿದ್ವು, ಅವರು ಪ್ರತಿಭಟನೆ ಮಾಡಿದ. ಅದೇ ಸನ್ಮಾನ್ಯ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಸನ್ಮಾನ್ಯ ವಿರೋಧ ಪಕ್ಷ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಹೊಸ ವಸಂತ್ ಕುಮಾರ್ ಅವರು ತಮ್ಮ ನಾಲಿಗೆಯನ್ನು ಅರಿಬಿಟ್ಟು ಮಾತಾಡಿದ್ದಾರೆ. ಒಬ್ಬರು ಗೌರವ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ದೇಶದ ಜಗತ್ತಿನಲ್ಲೇ ಅತ್ಯಂತ ಪ್ರಭಾವಿ ಪ್ರಧಾನಮಂತ್ರಿಗಳಂತ ಹೆಸರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಇವತ್ತು ಯಾವ ರೀತಿ ಈ ಕೀಳು ಮಟ್ಟದ ಭಾಷೆಯಲ್ಲಿ ಮಾತಾಡ್ತಾರೋ, ನಾಲಾಯಕನ ಬಳಸ್ತಾರ, ಮೂರ್ಖತನ ಅಂತ ಬಳಸ್ತಾರ. ಇವರು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರನ್ನ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಖುಷಿ ಪಡಿಸ್ಲಿಕ್ಕೆ ಅವ್ರನ್ನ ಭಾರಿ ಇವರು ಅಂತೇಳಿ ಹೊಗಳಕ್ ಹೋಗಿ ಇವ್ರನ್ನ ಟೀಕೆ ಮಾಡ್ತಾರೆ. ನೀವೇನಾದ್ರೂ ಅನ್ಕೊಂಡಿರ್ಬೋದು, ಇವತ್ತು ಪ್ರಧಾನಮಂತ್ರಿ ಅವ್ರನ್ನ ನೀವೇನಾದ್ರೂ ಟೀಕೆ ಮಾಡಿದ್ರೆ ಮಹಾನ್ ರಾಜ್ಯ ನಾಯಕರಾಗಿ ಹೊರಹೊಮ್ಮಿರಂತ ಅಲ್ಲ, ಇದ್ದಷ್ಟು ನಿಮ್ಮ ಇಮೇಜ್ ಮತ್ತಷ್ಟು ನಿಮಗೆ ಕಡಿಮೆ ಮಾಡ್ಕೋತೀರಿ. ಯಾಕಂದ್ರೆ ನೀವು ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು. ಈಗ ನೀವು KPCC ಕಾರ್ಯಾಧ್ಯಕ್ಷರು ತಾವು, ಹಾಗೆ KPCC ಕಾರ್ಯಾಧ್ಯಕ್ಷರು ಕೂಡ ನೀವು ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ದು ಮೋದಿ ಅವ್ರನ್ನ ಬೇರೆ ನೀವೇನು ರಾಷ್ಟ್ರ ನಾಯಕರಾಗ್ತೀರ ಅಂತ ತಿಳ್ಕೊಂಡ್ರೆ ವಸಂತ್ ಕುಮಾರ್ ಸಾಹೇಬ್ರೆ, ಸಾಧ್ಯವೇ ಇಲ್ಲ. ನಿಮ್ಮ ವರ್ಚಸ್ಸು ಇದ್ದಂತ ವರ್ಚಸ್ಸು ನಿಮ್ಗೆ ನೋಡಬೇಕಾದ್ರೆ ನಿಮ್ಗೆ ಯಾರು ಫಾಲೋವರ್ಸ್ ಇದ್ರೆ ಒಂದು 5% 10% ಕೇಳಿದಂತವ್ರು DK ಅವರು ರಾಜೀನಾಮೆ ಕೇಳಿದಾರ, ಇವ್ರು ಕೇಳಿದವರು. ಇಷ್ಟೆಲ್ಲ ಘಟನೆ ಆದರೂ ಕೂಡ ಮತ್ತೆ ಕಾರ್ಯಕ್ರಮ ನಡೆಸಲಿಕ್ಕೆ ನೇರ ಹೊಣೆ ಸನ್ಮಾನ್ಯ DK ಶಿವಕುಮಾರ್ ಅವರು. ಸರ್, ಒಟ್ಟಾರೆ ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದರದಾದಂತ ಪ್ರೀ ಪ್ಲಾನ್ ಅಲ್ಲಿ ಮಾಡಬೇಕು. ಇವತ್ತ ನೋಡಿ